ಬಾಗಲಕೋಟೆ ಜಿಲ್ಲೆ ಮುಧೋಳ ಶ್ವಾನಕ್ಕೆ ಮತ್ತೊಂದು ಗರಿ. ಇನ್ಮುಂದೆ ಒಡಿಶಾದ ಸಿಐಡಿ ಪತ್ತೆದಾರನಾಗಿ ಮುಧೋಳ ಶ್ವಾನವನ್ನು ಬಳಕೆ ಮಾಡ್ತಾರೆ. ಇತ್ತೀಚೆಗೆ ಶ್ವಾನ ಸಂಶೋಧನಾ ಕೇಂದ್ರಕ್ಕೆ ಅಧಿಕಾರಿಗಳ ಭೇಟಿ. ಒಡಿಶಾದ ಕಟಕ್ನ ಸಿಐಡಿ ಕ್ರೈಮ್ ಬ್ರಾಂಚ್ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಶ್ವಾನ ಕೇಂದ್ರದಿಂದ 4 ಗಂಡು 1 ಹೆಣ್ಣು ಮರಿ ಕೊಂಡೊಯ್ದಿದ್ರು. ಈಗ ಒಡಿಶಾದ ಸಿಐಡಿ ಪತ್ತೆದಾರನಾಗಿ ಮುಧೋಳ ಶ್ವಾನ ಬಳಕೆ ಮಾಡ್ತಾ ಇದ್ದಾರೆ. ಈಗಾಗಲೇ ಭಾರತೀಯ ಸೇನೆ, ಸಿಐಎಸ್ಎಫ್, ಬಿಎಸ್ಎಫ್, ಸಿಎಸ್ಎಫ್, ಮೀರತ್ನ ಆರ್ವಿಎಸ್ ಸೇರಿ ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ಶ್ವಾನ ಕಾರ್ಯನಿರ್ವಹಿಸ್ತಾ ಇದೆ. ಇದೀಗ ಒಡಿಶಾದ ಸಿಐಡಿ ಕ್ರೈಮ್ ಬ್ರಾಂಚ್ಗೆ ಮುಧೋಳ ಶ್ವಾನ ಎಂಟ್ರಿ ಆಗ್ತಾ ಇರೋದು ನಿಜವಾಗ್ಲೂ ಇದೊಂದು ಹೆಮ್ಮೆ. ಮುಧೋಳ ಶ್ವಾನದ ವಿಶೇಷತೆ ಏನು, ಯಾಕಿಷ್ಟು ಬೇಡಿಕೆ ಅನ್ನೋದು ನೋಡೋದಾದ್ರೆ, ನೀಳ ದೇಹ, ಉದ್ದದ ಕಾಲು, ವಾಸನೆ ಗ್ರಹಿಕೆಯಲ್ಲಿ ಎತ್ತಿದ ಕೈ ಇದು. ಹೀಗಾಗಿ ದೇಶದ ಭದ್ರತೆ, ಪತ್ತೆದಾರಿಕೆ ಸಂಸ್ಥೆಗಳಿಗೆ ಬಹಳ ಬೇಡಿಕೆ ಇದೆ. ಗಂಟೆಗೆ 50 ಕಿಲೋಮೀಟರ್ ಓಡುವ ಸಾಮರ್ಥ್ಯವನ್ನು ಈ ಶ್ವಾನ ಹೊಂದಿದೆ. ಆ ಕಾರಣಕ್ಕಾಗಿ ಇದು ಭದ್ರತೆ, ಪತ್ತೆದಾರಿಕೆ ಈ ಭಾಗಗಳಿಗೆ ಹೇಳಿ ಮಾಡಿಸಿದಂಥ ಶ್ವಾನ. ಈ ಹಿನ್ನೆಲೆಯಲ್ಲೇ ಇದಕ್ಕೆ ಬೇಡಿಕೆ ಕೂಡ ಹೆಚ್ಚಾಗಿರುವಂಥದ್ದು. ಸಿಐಡಿ ಪತ್ತೆದಾರನಾಗಿ ಮುಧೋಳ ಶ್ವಾನವನ್ನು ಬಳಕೆ ಮಾಡಿಕೊಳ್ಳಲಾಗತ್ತೆ. ಭಾರತೀಯ ಸೇನೆ, ಸಿಐಎಸ್ಎಫ್, ಬಿಎಸ್ಎಫ್, ಸಿಎಸ್ಎಫ್ ಇಲ್ಲೆಲ್ಲ ಈಗ ಆಲ್ರೆಡಿ ಮುಧೋಳ ಶ್ವಾನ ಸೇವೆಯನ್ನು ಮಾಡ್ತಾ ಇದೆ. ಇದೀಗ ಸಿಐಡಿ ಪತ್ತೆದಾರಿಕೆಗೂ ಕೂಡ ಬಳಸಿಕೊಳ್ಳಲಾಗ್ತಾ ಇದೆ. ಬಹಳ ಬೇಡಿಕೆ ಇದೀಗ ಮುಧೋಳ ಶ್ವಾನಕ್ಕೆ ಬರ್ತಾ ಇರೋದು. ಏನು